ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ವೆಲ್ಕಮ್. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು, ಇವತ್ತಿನ ಟಾಪಿಕ್ ಏನಂದರೆ, ನೀವು ಮನಸ್ಸಲ್ಲಿ ಅತಿಯಾಗಿ ಪ್ರೀತಿಸಿದಂಥ ವ್ಯಕ್ತಿನ ಮರ್ತೋಗ್ತೀರಾ, ಮರೆಯಲ್ವಾ? ನಿಮ್ಮ ಮನಸ್ಸಲ್ಲಿ ಅತಿಯಾಗಿ ಪ್ರೀತಿಸಿರೋಂಥ ವ್ಯಕ್ತಿನ ನೀವು ಮರ್ತೋಗ್ತೀರಾ, ಮರೆಯಲ್ಲ. ಒಂದು ವೇಳೆ ನೀವು ಮದುವೆ ಆಗಿದ್ದರೆ, ಮ್ಯಾರೇಜ್ ಆಗಿದ್ದರೆ ಆ ರೀಡಿಂಗ್ ನಿಮಗೂ ಅಪ್ಲಿಕೇಬಲ್ ಆಗುತ್ತೆ. ಒಂದು ವೇಳೆ ಟೂ ಸೈಡ್ ಲವ್ ಇದ್ದರೆ ಅವ್ರಿಗೂ ಅಪ್ಲಿಕೆ ಆಗುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರಂತ ಗೊತ್ತಿದ್ದರೂ ಆ ವ್ಯಕ್ತಿ ನಿಮಗೆ ಆಪೋಸಿಟ್ಟು ಪ್ರಪೋಸ್ ಮಾಡ್ದಿರೋದ್ರೆ ನಿಮಗೆ ಇಷ್ಟು ಜನರಿಗೆ ಅಪ್ಲೈ ಆಗುತ್ತೆ ಈ ರೀಡಿಂಗು. ನೋಡೋಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಮರ್ತೋಗ್ತಾರೆ. ನೋಡೋಂಥ ನನ್ನ ವ್ಯೂವರ್ಸ್ ಅವ್ರ ಮನಸಾರೆ ಅತಿಯಾಗಿ ಪ್ರೀತಿಸಿದಂಥ ವ್ಯಕ್ತಿನ ಮರ್ತೋಗ್ತಾರ ಅಥವಾ ಅವ್ರಿಗೋಸ್ಕರ ಲೈಫ್ ಟೈಮ್ ಕಾಯ್ತಾರ. ಮರ್ತೋಗ್ತಾರೆ ಅಥವಾ ಅವ್ರಿಗೋಸ್ಕರ ಲೈಫ್ ಟೈಮ್ ಕಾಯ್ತಾರ. ಸೊ ಫಸ್ಟ್ ಆಫ್ ಆಲ್, ಫೈವ್ ಆಫ್ ಪೆಂಟಿಕಲ್ಸ್ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ನೀವು ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನಿಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಆದರೆ ಮಾತ್ರ ನೀವು ತಗೊಳ್ಳಿ. ಸೊ ನೀವು ಪ್ರೀತಿ ಮಾಡಿರೋ ವ್ಯಕ್ತಿನ ಮರ್ತೋಗ್ತೀರ ಅಂದರೆ ಖಂಡಿತ ಮರೆಯಲ್ಲ. ಯಾಕಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಫಸ್ಟಲ್ಲಿ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿನ ಮರ್ತೋಗ್ತೀರಾ ಅಥವಾ ಮರೆಯಲ್ವ? ಸೊ ಫಸ್ಟ್ ಆಪನ್ ಇಲ್ಲಿ ಕಿಂಗ್ ಬಂದಿದ್ದಾರೆ, ಇಲ್ಲಿ ಪೆಂಟಿಕಲ್ ಇದೆ. ಆ ವ್ಯಕ್ತಿ ಅಲ್ಲಿ ಆ ವ್ಯಕ್ತಿ ಹತ್ರ ಎಲ್ಲ ಇದ್ರೂ ಆ ವ್ಯಕ್ತಿ ಇನ್ನೊಂದ್ರಿಗೋಸ್ಕರ ಯೋಚನೆ ಮಾಡ್ತಾಯಿದ್ದಾನೆ. ಆ ವ್ಯಕ್ತಿ ಕೈಯಲ್ಲಿ ಪೆಂಟಿಕಲ್ ಇದೆ. ಸೊ ಅದೇ ರೀತಿ ಅಷ್ಟೇ, ಆ ವ್ಯಕ್ತಿಗೆ ಆ ಪೆಂಟಿಕಲ್ ಸಾಕಾಗಲ್ಲ, ಇನ್ನಷ್ಟು ಬೇಕು. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಮರೆಯೋಕ್ಕೆ ರೆಡಿ ಇಲ್ಲ. ಸೊ ನಿಮಗೆ ಎಲ್ಲ ಸೌಲಭ್ಯಗಳಿದೆ, ಎಲ್ಲ ಅರ್ಹತೆ ಇದೆ. ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಥರದ್ರಲ್ಲೂ ಲೈಫಲ್ಲಿ ಚೆನ್ನಾಗಿದ್ದೀರ. ಬಟ್ ಆದರೆ ನಿಮ್ಮ ವ್ಯಕ್ತಿನ ನೀವು ಮರೆಯೋಕ್ಕೆ ರೆಡಿ ಇಲ್ಲ. ದ ನೈಟ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ ಎಷ್ಟೇ ಫೈಟ್ಸ್ ಆದರೂ ಮಾಡೋಕ್ಕೆ ನೀವು ರೆಡಿ ಇದ್ದೀರ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಸೊ ಆ ಕಷ್ಟಗಳನ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ಹೊಸದಾಗಿ ಮತ್ತೆ ನೀವು ಮೊದಲಿನ ಥರ ಆಗೋಕ್ಕೆ ನೀವು ರೆಡಿ ಇದ್ದೀರ. ಸೊ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ವಾಂಡ್ ಇಟ್ಕೊಂಡಿದ್ದಾನೆ. ಆ ವಾಂಡು ಒಣಗೋಗಿದೆ, ಬಟ್ ಆದರೂ ಮತ್ತೆ ಚಿಗುರಿದೆ. ಸೊ ಮತ್ತೆ ಫೈಟಿಂಗ್ಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಷ್ಟೇ ದುಡ್ಡನ್ನು ಕಳ್ಕೊಂಡ್ರೂ ಅಷ್ಟೇ, ಎಷ್ಟೇ ತೊಂದರೆಗೊಳಗಾದ್ರೂ ನಿಮ್ಮದು ನಿಜವಾದ ಪ್ರೀತಿ ಆಗಿದ್ದರೆ, ನಿಮ್ಮ ಪ್ರೀತಿಗೋಸ್ಕರನೇ ನೀವು ಕಾಯ್ತಾ ಇದ್ದರೆ, ನೀವು ಅವ್ರನ್ನ ಬಿಟ್ಟು ನನಗೆ ಈ ಜಗತ್ತಲ್ಲಿ ಇನ್ನು ಬೇರೆಯವರು ಯಾರೂ ಬೇಡ ಅಂತ ನೀವೇನಾದರೂ ಖಂಡಿತ ತೀರ್ಮಾನ ಮಾಡ್ಕೊಂಡಿದ್ರೆ, ನೀವೇನಾದರೂ ಈ ರೀತಿ ಮನಸ್ಸಿನವರಾಗಿದ್ದರೆ ಖಂಡಿತ ನೀವು ಪ್ರೀತಿಸಿದಂಥ ವ್ಯಕ್ತಿನ 100% ಅಲ್ಲ 1000% ಹೇಳ್ತೀನಿ, ನೀವು ಬಿಡೋಕ್ಕೆ ರೆಡಿ ಇಲ್ಲ. ಸೊ ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಗೆ ರೆಸೊನೇಟ್ ಮಾಡ್ಕೊಳ್ಳಿ, ಮೇಲ್ ನೋಡ್ತಾಯಿದ್ರೆ ಫಿಮೇಲ್ಗೆ ಅಂದ್ಕೊಳ್ಳಿ. ನೋಡಿ, 7 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಎಷ್ಟೇ ದೂರ ನಿಮ್ಮಿಂದ ಹೋದ್ರೂ ಅಥವಾ ನೀವು ಅವರಿಂದ ದೂರ ಹೋದ್ರೂ, ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಮುಂದಕ್ಕೆ ಬಂದುಬಿಟ್ಟಿದ್ದಾನೆ ತುಂಬ ಪ್ರಾಬ್ಲಮ್ಸ್ ನೋಡ್ಕೊತ ಇನ್ನೊಬ್ಬ ವ್ಯಕ್ತಿಯಿಂದ ಮೋಸ ಹೋಗಿ. ಬಟ್ ಆದರೆ ಈ ವ್ಯಕ್ತಿ ಈಗ ಹಿಂದ್ಗಡೆ ತಿರುಗಿ ನೋಡ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ಎಷ್ಟೇ ತೊಂದರೆಗೊಳಗಾದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರನೇ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇರ್ತೀರ. ಅವ್ರು ಇವತ್ತು ಬರ್ತಾರ, ನಾಳೆ ಬರ್ತಾರ ಅಂತ ಅವ್ರಿಗಾಗಿ ವೆಯ್ಟ್ ಮಾಡ್ತಾ, ಸೊ ಅವ್ರನ್ನ ಮರೆಯೋಕ್ಕೆ ನೀವು ರೆಡಿ ಇಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನಿಮ್ಗೆ ಎಷ್ಟೇ ತೊಂದರೆ ಬಂದರೂ ನೀವು ಸಹಿಸ್ಕೊತೀರ, ಮತ್ತು ಅವ್ರನ್ನ ಮರೆಯೋಕ್ಕೂ ರೆಡಿ ಇಲ್ಲ. ಅದು 7 ವರ್ಷ ಆಗಲಿ, 7 ತಿಂಗಳಾಗಲಿ, ಅಥವಾ ಒಂದು 7 ವಾರಗಳಾಗಲಿ, ಎಷ್ಟೇ ದಿನ ಆಗಲಿ, ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ, ಒಂದು ವರ್ಷಗಳಾಗಲಿ, ನೀವು ಕಾಯ್ತಾ ಇರ್ತೀರ ಅವ್ರಿಗೋಸ್ಕರ. 2 ಆಫ್ ಸ್ವಾರ್ಡ್ಸ್ ಈ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಕಡೆ ಆದರೆ ನಿಮ್ಮೊಂದು ಕೆಲಸ, ನಿಮ್ಮೊಂದು ಕುಟುಂಬ, ನಿಮ್ಮೊಂದು
ಜಾಬು, ನಿಮಗಿರೋವಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲವೂ ಒಂದು ಕಡೆ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಇನ್ನೊಂದು ಕಡೆ ಆದರೆ, ಸೊ ಈ 2 ಥರ ಪ್ರಾಬ್ಲಮ್ನು ನೀವು ಸಾಲ್ವ್ ಮಾಡ್ಕೊಳೋದಕ್ಕೆ ಧೈರ್ಯವಾಗಿ ಮುನ್ನುಗ್ತೀರ. ನೀವು ಎಂಥದೇ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲದಿರೋ ಸಿಚುವೇಷನಲ್ಲಿದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿನ ಒಂದು ಸೈಡಲ್ಲಿ ಇಟ್ಕೊಂಡೇ ಇರ್ತೀರ. ನಿಮ್ಮ ಕೆರಿಯರ್ ಒಂದು ಕಡೆ, ನಿಮ್ಮ ಜಾಬ್ ಒಂದು ಕಡೆ, ನಿಮ್ಮ ಫ್ಯಾಮ್ಲಿ ಒಂದು ಕಡೆ, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ಇನ್ನೊಂದು ಡೈರೆಕ್ಷನಲ್ಲಿ ಯೋಚನೆ ಮಾಡ್ತಾನೆ ಇರ್ತೀರ ಕಂಟಿನ್ಯೂಸ್ ಆಗಿ. ಅವ್ರನ್ನಂತೂ ಬಿಟ್ಕೊಡೋಕೆ ನೀವು ರೆಡಿ ಇಲ್ಲ. ಯಾಕಂದರೆ ನೀವು ಮನಸಾರ 100% ನೀವು ಪ್ರೀತಿ ಆಗಿರೋದ್ರಿಂದ ಅವ್ರಿಗೋಸ್ಕರ ಈ ಲೈಫೆಲ್ಲ ಕಾಯೋಣ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರ ನೀವು. ಈ ಪ್ರೀತಿ ಅಂದರೆ ನೀವು ಒಂದು ವೇಳೆ 100% ಅವ್ರನ್ನ ಲವ್ ಮಾಡಿದ್ದು, ಅವ್ರ ಸೈಡಿಂದ ನಿಮಗೆ ಪ್ರೀತಿ ಇದೆ ಅಂತ ಗೊತ್ತಾಗಿ ನನ್ನ ಜೀವನದಲ್ಲಿ ಅವ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದ್ಕೊಂಡು ಇರೋ ಮೈಂಡ್ಸೆಟ್ ಅವ್ರಿಗೆ ಮಾತ್ರ ಈ ರೀಡಿಂಗು. ನನ್ನ ಲೈಫಲ್ಲಿ ಅವ್ರು ಮಾತ್ರ ನಿಜವಾದ ಪ್ರೀತಿ, ಅವ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ ಅನ್ನೋರ್ಗೆ ಮಾತ್ರ ಈ ರೀಡಿಂಗ್ ಅಷ್ಟೆ. ನೋಡಿ, ನೀವು ಅವ್ರನ್ನ ಬಿಟ್ಟು ಕೊಡೋಕೆ ರೆಡಿನೇ ಇಲ್ಲ. ಯಾಕಂದರೆ ದ ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಚೈನಲ್ಲಿ ಕಟ್ಟಾಕಿದ್ದಾರೆ ಮತ್ತು ಈ ವ್ಯಕ್ತಿ ಇಲ್ಲಿದ್ದಾರೆ, ಇಲ್ಲಿ ನೆಗೆಟಿವ್ ಎನರ್ಜಿ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ಕಿರಿಕಿರಿ ಆದ್ರೂ, ಅಥವಾ ಡೆವಿಲ್ ಅನ್ನೋದು ಏನು ಸೂಚನೆ ಮಾಡುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಫ್ಯಾಮ್ಲಿ ಕಡೆಯಿಂದಾದರೂ, ಅಥವಾ ಇನ್ನೊಂದು ಅವ್ರ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಆದರೂ, ಅಥವಾ ನಿಮಗೆ ಯಾವುದಾದ್ರೂ ತೊಂದರೆ ಬರ್ಬೋದು. ನೀವು ಆ ವ್ಯಕ್ತಿನ ಪ್ರೀತಿ ಮಾಡೋದಕ್ಕೋಸ್ಕರ ನಿಮಗೆ ಸೊಸೈಟಿಯಲ್ಲಿ ಪ್ರಾಬ್ಲಮ್ ಬರ್ಬೋದು, ಜಾಬಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕೆರಿಯರಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು. ಯಾವುದೇ ಥರದ ನೆಗೆಟಿವ್ ಎನರ್ಜಿ, ಅಥವಾ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ಬೋದು, ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಇವೆಲ್ಲ ನೆಗೆಟಿವ್ ಎನರ್ಜಿನೇ. ಸೊ ಈ ಥರ ಯಾವುದೇ ನೆಗೆಟಿವ್ ಎನರ್ಜಿ ಆದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಡೋಕ್ಕೆ ರೆಡಿ ಇಲ್ಲ. ಆ ವ್ಯಕ್ತಿ ಅಂತೂ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಲ್ಲಿ ಏನಂತಾರೆ ಇದನ್ನ, ಡೆವಿಲ್ ಟ್ಯಾರೋಟ್ ಕಾರ್ಡ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಚೈನಲ್ಲಿ ಕಟ್ಟಾಕಿದ್ದಾರೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆಯಾ ಅಂದರೆ, ನೀವು ಆ ವ್ಯಕ್ತಿನ ಬಿಟ್ಟು ಹೋಗೋಕ್ಕೆ ರೆಡಿನೇ ಇಲ್ಲ. ಆ ವ್ಯಕ್ತಿಯಿಂದ ಏನೂ ರಿಪ್ಲೈ ಬರ್ತಾ ಇಲ್ಲ. ಸೊ ಆದರೂ ನೀವು ಆ ವ್ಯಕ್ತಿನ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಸೊ ಆ ರೀತಿ ಅನ್ನೋದು ನಿಮ್ಮ ಪರಿಸ್ಥಿತಿ ಆಗೋಗಿದೆ. ಇನ್ನು 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ, ಬಂದರೆ ಅವ್ರು ಬರಲಿ ನನ್ನ ಲೈಫಲ್ಲಿ, ಇಲ್ಲ ಬೇರೆಯವ್ರು ಬೇಡ ಅಂತ ನೀವು ಗಟ್ಟಿಯಾಗಿ ನಿರ್ಧಾರ ತಗೊಂಡು ಅವ್ರ ಜೊತೆನೇ ಫುಲ್ಫಿಲ್ಡ್, ಅಂದರೆ ಅವ್ರ ಜೊತೆನೇ ಜೀವನ ಇರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರ ಎಷ್ಟು ದಿನ ಆದರೂ ವೆಯ್ಟ್ ಮಾಡ್ತೀರಾ. ಒಂದು 10 ವರ್ಷ ಆದರೂ ವೆಯ್ಟ್ ಮಾಡ್ತೀರಾ, ಇಲ್ಲ ಒಂದು 10 ಮಂತ್ಸ್ ಆದರೂ ವೆಯ್ಟ್ ಮಾಡ್ತೀರಾ, ಅಥವಾ ನೀವು ಒಂದು 10 ವರ್ಷದಿಂದ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇರ್ಬೋದು. ಅವ್ರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಒಂದು 10 ವರ್ಷದಿಂದ ಕಾಯ್ತಾ ಇರ್ಬೋದು. ಅಥವಾ ನಿಮ್ಮಿಬ್ಬರು ಪ್ರೀತಿ ಶುರುವಾಗಿ 10 ವರ್ಷ ಆಗಿರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗಿಂತ 10 ವರ್ಷ 10 ಮಂತ್ಸ್ ದೊಡ್ಡವ್ರು ಇರ್ಬೋದು. ಅಥವಾ ಇನ್ನೊಂದು ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಅವ್ರ ಡೇಟ್ ಆಫ್ ಬರ್ತ್ 10 ಇರ್ಬೋದು. ಸೊ ಅವ್ರನ್ನ ನೀವು ಬಿಟ್ಕೊಡೋಕ್ಕೆ ನೀವು ರೆಡಿ ಇಲ್ಲ. ಸೊ ಅದಕ್ಕೆ ಇಲ್ಲಿ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿನ ಮರ್ತೋಗ್ತೀರಾ ಅಂದರೆ ಇಲ್ಲ. ಯಾಕಂದರೆ ನೀವು ಅವ್ರ ಜೊತೆನೇ ಫ್ಯಾಮ್ಲಿನ ನೋಡಬೇಕಂತ ಬಯಸ್ತಾ ಇದ್ದೀರ. ಸದ್ಯಕ್ಕಂತೂ ನಿಮ್ಮ ಥಾಟ್ಸ್ ಹೇಗಿದೆ ಅಂದರೆ ಇದೇ ರೀತಿ ಇದೆ. ನೀವು ಅವ್ರನ್ನ ಬಿಡೋಕ್ಕೆ ರೆಡಿ ಇಲ್ಲ. ಸೊ ಏನಾಗುತ್ತೋ ಫ್ಯೂಚರಲ್ಲಿ ಆಗಲಿ. ನೋಡಿ, ಇಲ್ಲಿ ಎಷ್ಟೊಂದು ನೆಗೆಟಿವ್ ಎನರ್ಜಿ ಬರ್ತಾನೆ ಇದೆ. ನಿಮ್ಮ ಲೈಫ್ಗೆ ಎಫೆಕ್ಟ್ ಆಗೈತೆ, ನಿಮ್ಮ ಜೀವನಕ್ಕೆ ಎಫೆಕ್ಟ್ ಆಗೈತೆ. ನಿಮ್ಮ ಒಂದು ಮನಸ್ಸು, ನಿಮ್ಮೊಂದು ಬಾಡಿ, ನಿಮ್ಮೊಂದು ಮೈಂಡು ಎಲ್ಲವೂ ನೆಗೆಟಿವ್ ಆಗಿ ತುಂಬೋಗ್ಬಿಟ್ಟೈತೆ. ಸೊ ಎಷ್ಟೋ ಕೆಟ್ಟದ್ದಾಗ್ತಿದ್ರೇನೋ, ಡೆವಿಲ್ ಬಂದಿರೋದ್ರಿಂದ ಎಷ್ಟೇ ತೊಂದರೆ ಆಗ್ತಾಯಿದ್ರೆ ನಿಮ್ಮ ಜೀವನದಲ್ಲಿ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಡೋಕ್ಕೆ ರೆಡಿ ಇಲ್ಲ. ನೋಡಿ, ಇನ್ನು ಟೆಂಪ್ರೆನ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ದ ಟೆಂಪ್ರೆನ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ರ. ಅದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮ್ಲಿ ಆಗ್ಬೋದು, ನೆಮ್ಮದಿ ಆಗಿರ್ಬೋದು, ಪ್ರಶಾಂತತೆ ಆಗಿರ್ಬೋದು, ಅಥವಾ ಅವ್ರಿಗೋಸ್ಕರ ನೀವು ಜಾಬನ್ನು ಕೂಡ ಬಿಟ್ಬಿಟ್ಟಿರ್ಬೋದು. ಸೊ ಅವರು ಇರೋ ಕಡೆ ನಿಮಗೆ ಜಾಬ್ ಸಿಗದಿರೋ ಇರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ನಿಮಗೆ ಜಾಬ್ ಸಿಕ್ಕಿಲ್ಲ. ಸೊ ಅಲ್ಲಿ ಮತ್ತೆ ಜಾಬ್ ಟ್ರೈ ಮಾಡಿದರೆ ನಿಮ್ಗೆ ಅಲ್ಲಿ ವೇಕೆನ್ಸಿ ಇಲ್ಲ. ಸೊ ಈ ಥರ ತುಂಬ ಸಮಸ್ಯೆ ಇದೆ. ಅಥವಾ ಅವ್ರನ್ನೇನಾದರೂ ಮತ್ತೆ ಅವ್ರನ್ನ ನಿಮ್ಮ ಕನೆಕ್ಷನ್ಗೆ ವರ್ಕೌಟ್ ಮಾಡ್ಕೊಳಂದ್ರೆ ಅವರು ನಿಮ್ಮ ಕೈಗೆ ಸಿಗ್ತಾಯಿಲ್ಲ. ಸೊ ನೀವು ಪ್ರೀತಿನ ಉಳಿಸ್ಕೊಳಕ್ಕೋಸ್ಕರ ತುಂಬ ಟ್ರೈ ಮಾಡ್ತಾಯಿದ್ರೆ, ಬಟ್ ಆದರೆ
ಈ ಕಾರ್ಡಿನ ಪ್ರಕಾರ ಏನು ಹೇಳ್ತೀರಾ ಅಂದರೆ ನೀವು ಪ್ರೀತಿಸಿದಂಥ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೋ ಆ ವ್ಯಕ್ತಿಯಿಂದ ಪ್ರೀತಿ ಪಡ್ಕೊಳಕ್ಕೋಸ್ಕರ ತುಂಬ ಎಫರ್ಟ್ಸ್ ಹಾಕ್ತಾರೆ. ಇಲ್ಲಿ ನೋಡಿ, ಒಂದು ಕಪ್ನಿಂದ ಇನ್ನೊಂದು ಕಪ್ಗೆ ಸುರಿತಾ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ ಆ ವ್ಯಕ್ತಿಯಿಂದ ನಿಮಗೆ ಪ್ರೀತಿನ ಪಡ್ಕೊಳಕ್ಕೋಸ್ಕರ ನೀವು ತುಂಬ ಎಫರ್ಟ್ಸ್ ಹಾಕ್ತಾಯಿದ್ರ. ಬಟ್ ಆದರೆ ಅದು ಸಿಗ್ತಾನೇ ಇಲ್ಲ. ಆ ಪ್ರೀತಿ ಸಿಗಬೇಕಂದ್ರೂ ತುಂಬ ಕಷ್ಟಗಳೈತೆ. ಇಲ್ಲಿ ನೋಡಿ, ಒಂದು ಕಪ್ಗೆ ಮೇಲಿನಿಂದ ಆ ವಾಟರನ್ನು ಸುರಿತಾ ಇದೆ ಇನ್ನೊಂದು ಕಪ್ಗೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿನ ಪಡ್ಕೊಂಡೋಗ್ಬೇಕಂದ್ರೆ ಅಷ್ಟಿಷ್ಟು ಕಷ್ಟ ಇಲ್ಲ. ನೀವು ಅವ್ರಿಗೋಸ್ಕರ ತುಂಬ ದೂರ ಟ್ರಾವೆಲ್ ಮಾಡಬೇಕು, ಅವ್ರಿಗೋಸ್ಕರ ತುಂಬ ಹಣನ ಖರ್ಚು ಮಾಡಬೇಕು, ಅಥವಾ ಅವ್ರಿಗೋಸ್ಕರ ತುಂಬ ಟೈಮ್ನ ಕೊಡಬೇಕು. ಸೊ ಇಷ್ಟೆಲ್ಲ ಕೊಟ್ಟರು ನಿಮಗೆ ಜೀವನದಲ್ಲಿ ಲಾಸ್ ಬರ್ತಾಯಿದೆ. ಸೊ ಆ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಇದ್ದಾರೆ ಅನಿಸುತ್ತೆ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಇದ್ದಾರೆ. ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್, ನೋ ಕಮ್ಯುನಿಕೇಷನ್. ಸೊ ಈ ರೀತಿ ಇದೆ. ನೀವು ದೇವ್ರನ್ನ ಕೇಳ್ಕೊಂಡಿರೋ ದಿನ ಇಲ್ಲ. ದೇವರೇ, ಯಾಕಪ್ಪ ನಂಗೆ ಈ ರೀತಿ ಆಗ್ತಾಯಿದೆ, ಪ್ರತಿದಿನ ನಾನು ನರಕ ನೋಡ್ತಾಯಿದ್ದೀನಿ, ನನ್ನ ಜೀವನದಲ್ಲಿ ನಾನು ಇರೋಕ್ಕೆ ಆಗ್ತಿಲ್ಲ, ಬದುಕೋಕ್ಕೂ ಆಗ್ತಿಲ್ಲ ಅಂತ ನೀವು ಪ್ರತಿ ಕ್ಷಣ ಕೇಳ್ಕೊತಾ ಇದ್ದೀರ. ಸೊ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಅನ್ನೋದಿಲ್ಲ, ಒಂದು ಬೆಳಕು ಅನ್ನೋದಿಲ್ಲ. ನಿಮ್ಮ ಜೀವನನೇ ಒಂದು ಕತ್ಲಾಗ್ಬಿಟ್ಟೈತೆ. ನಿಮ್ಮೊಂದು ಪರಿಸ್ಥಿತಿಗಳೆಲ್ಲ, ನಿಮಗಿದ್ದಂಥ ಒಂದು ಅವಕಾಶಗಳೆಲ್ಲ ನೀರಲ್ಲಿ ಕರಗೋಗ್ಬಿಟ್ಟೈತೆ. ಯಾಕಂದರೆ ಇಲ್ಲಿ ನೋಡಿ, ವಾಟರ್ ಬಂದಿದೆ ಈ ಕಾಡಲ್ಲಿ. ಸೊ ಅದೇ ಒಬ್ಬ ವ್ಯಕ್ತಿ ಕಾಲು ನೀರಲ್ಲಿದೆ. ಸೊ ಅದೇ ರೀತಿ ಅಷ್ಟೇ ಇನ್ನೊಂದು ಕಾಲು ಬಂಡೆ ಮೇಲೆ ಐತೆ. ಸೊ ಒಬ್ಬ ವ್ಯಕ್ತಿ ಕಾಲು ನೀರಲ್ಲಿ ಮುಳುಗೋಗಿರೋ ಥರ ನಿಮ್ಮೊಂದು ಕಷ್ಟಗಳು ಅಷ್ಟೇ. ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನಿಮ್ಮೊಂದು ಆಪರ್ಚುನಿಟೀಸು, ನಿಮ್ಮೊಂದು ಪ್ರಾಬ್ಲಮ್ಸು, ನಿಮಗೆ ಬಂದಿರೋಂಥ ಎಲ್ಲವೂ ಜಾಸ್ತಿ ಆಗೋಗ್ಬಿಡ್ತು. ನಿಮಗೆ ಬಂದಿರೋಂಥ ಅವಕಾಶಗಳು ಎಲ್ಲವೂ ನೀರಲ್ಲಿ ಯಾವ ರೀತಿ ಆ ವ್ಯಕ್ತಿ ಕಾಲು ಮುಳುಗಿದೋ ಅದೇ ರೀತಿ ಅಷ್ಟೇ ನಿಮ್ಗೆ ಬಂದಿರೋಂಥ ಹೊಸ ಕೆಲಸದ ಆಫರ್ಸ್ ಆಗಿರ್ಬೋದು, ಜಾಬ್ ಆಫರ್ಸ್, ಪ್ರಮೋಷನ್ನು, ಮನಿ. ಸೊ ಬಂದಂಥ ಅವಕಾಶಗಳು ಎಲ್ಲವನ್ನು ಕಳ್ಕೊಂಡಿದ್ರ. ನೀರಲ್ಲಿ ಯಾವ ರೀತಿ ಆ ಕಾಲು ಮುಳುಗಿದೆಯೋ ಅದೇ ರೀತಿ ಅಷ್ಟೇ ನಿಮ್ಮ ಜೀವನನ ಅಷ್ಟೇ ತುಂಬ ಕಳ್ಕೊಂಡಿದ್ರ ಅಂತ ಹೇಳ್ಬೋದು. ನೀವು ತುಂಬ ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ರ. ನೀವು ಪ್ರೀತಿಸಿದಂಥ ವ್ಯಕ್ತಿಯ ಒಂದು ಹೆಸರು ಟಿ ಅಕ್ಷರ ಇರ್ಬೋದು, ಎಮ್ ಅಕ್ಷರ ಇರ್ಬೋದು, ಅಥವಾ ಆರಿಂದ ಸ್ಟಾರ್ಟ್ ಆಗ್ಬೋದು ಅಕ್ಷರ, ಎಯಿಂದ ಸ್ಟಾರ್ಟ್ ಆಗ್ಬಾರ್ದು. ನೀವು ಪ್ರೀತಿಸಿದಂಥ ವ್ಯಕ್ತಿಯ ಒಂದು ಮೊದಲನೇ ಅಕ್ಷರ ಎನ್ನಿಂದ ಅಥವಾ ಸಿಯಿಂದ. ಸೊ ಈ ಒಂದು ಅಕ್ಷರಗಳಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಯ ಒಂದು ಸ್ಟಾರ್ಟಿಂಗ್ ನೇಮ್ ಅಂತೂ ಖಂಡಿತ ಇರುತ್ತೆ. ನೀವು ದೇವ್ರನ್ನ ಪ್ರತಿ ದಿವಸ ಕೇಳ್ಕೊತಾ ಇದ್ರ, ನನ್ನ ಜೀವನದ ಸರಿ ಮಾಡು ದೇವ್ರೆ, ನನಗೆ ಸಾಕಾಗ್ತಿಲ್ಲ. ನೋಡಿ, ಇಲ್ಲಿ ಆ ವ್ಯಕ್ತಿ ಇನ್ನೊಂದು ಕಾಲನ್ನ ಈ ಕಲ್ಲು ಬಂಡೆ ಮೇಲೆ ಇಟ್ಟಿದ್ದಾನೆ. ಸೊ ಅದೇ ರೀತಿ ಅಷ್ಟೇ ನಿಮಗೆ ಒಂದು ಕಡೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಹೋಗಿ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು, ಇನ್ನೊಂದು ಕಡೆ ನಿಮ್ಮ ಜೀವನನೇ ನೀವು ಸರಿಪಡಿಸ್ಕೊಬೇಕು. ಸೊ ಈ ರೀತಿ ಆಗಿಬಿಟ್ಟೈತೆ ನಿಮ್ಮ ಪರಿಸ್ಥಿತಿ. ನಿಮ್ಮ ಜೀವನ ಮೊದಲು ಅವ್ರು ಬರೋಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನೀವು ಪ್ರೀತಿಸಿದಂಥ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಂಥ ವ್ಯಕ್ತಿ ಅವ್ರು ಬರೋಕ್ಕಿಂತ ಮುಂಚೆ ನೀವೊಬ್ಬರೇ ಸಿಂಗಲ್ಲಾಗಿ ತುಂಬ ಖುಷಿಯಾಗಿ ನಗ್ನಾಗ್ತಾಯಿದ್ರಿ. ಅವ್ರು ಯಾವಾಗ ನಿಮ್ಮ ಲೈಫಿಗೆ ಎಂಟ್ರಿ ಆದರೋ ಅವ್ರನ್ನ ಬಿಟ್ಟು ಹೋಗೋಕ್ಕೆ ರೆಡಿನೇ ಇಲ್ಲ ನೀವು. ಯಾಕಂದರೆ ನೋಡಿ, ಇಲ್ಲಿ ಟ್ಯಾರೋಟ್ ಕಾರ್ಡಲ್ಲಿ ಅದೇ ಹೇಳ್ತದೆ. ಇಲ್ಲಿ ಒಂದು ಕಪ್ ಇದೆ, ಇನ್ನೊಂದು ಕಪ್ ಮೇಲ್ಗಡೆ ಇದೆ. ಸೊ ಇವಾಗ ನೀವು ಈ ಕಪ್ಪಲ್ಲಿ ಫುಲ್ ಎಂಟಿ ಇದೆ, ಮೇಲ್ಗಡೆಯಿಂದ ಕಪ್ಪಿದೆ. ಸೊ ಅದ್ರಿಂದನೇ ಇವಾಗ ಇದಕ್ಕೆ ವಾಟರ್ ಫಿಲ್ ಆಗ್ತಾ ಇರೋದು. ಸೊ ಅದೇ ರೀತಿ ಅಷ್ಟೇ, ನೀವು ಸಿಂಗಲ್ ಆಗಿದ್ದಾಗ ನಿಮ್ಗೆ ಯಾರೋ ಒಬ್ಬರು ಸಿಗ್ತಾಯಿದ್ರು, ಮದುವೆ ಮಾಡ್ಕೊತಾ ಇದ್ರಿ, ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜು ಏನೋ ಒಂದು ಆಗ್ತಾಯಿತ್ತು. ಬಟ್ ಆದರೆ ಯಾವಾಗ ಈ ವ್ಯಕ್ತಿ ನಿಮಗಿಂತ ತುಂಬ ಡಿಫ್ರೆನ್ಸ್ ಇರೋ ವ್ಯಕ್ತಿ, ಕಲರು, ಏಜು, ಕ್ಯಾಸ್ಟು ಡಿಫ್ರೆನ್ಸು, ಅಥವಾ ಒಂದೇ ಕ್ಯಾಸ್ಟ್ ಆಗಿದ್ರೂ ನಿಮ್ಮ ಒಂದು ಪ್ರೀತಿಗೆ ಯಾವಾಗ ಇವ್ರು ಮ್ಯಾಚ್ ಆದ್ರೋ, ಸೊ ಆವಾಗ ಇವ್ರ ಪ್ರೀತಿನೇ ನಿಮ್ಗೆ ಬೇಕಾಯಿತು. ಇವಾಗ ನೀವು ಬೇರೆ ಯಾರ ಪ್ರೀತಿನೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಿಲ್ಲ. ಸೊ ಆ ವ್ಯಕ್ತಿ ಕಡೆಯಿಂದ ಪ್ರೀತಿ ಸಿಗಲಿ ಅಂತ ನೀವು ನಿಮ್ಮ ಜೀವನನ ಅವ್ರಿಗೋಸ್ಕರ ಮೀಸಲಿಟ್ಬಿಟ್ಟಿದ್ರ. ನೋಡಿ, ಇಲ್ಲಿ ಕಪ್ಪಿದೆ. ಸೊ ಈ ಕಪ್ನಿಂದ ಮಾತ್ರ ಇದಕ್ಕೆ ವಾಟರ್ ಸುರಿದ್ರೆ ಇದು ಫಿಲ್ಲಾಗುತ್ತೆ, ಇಲ್ಲಾಂದರೆ ಪೂರ್ತಿ ಆಗೋಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದನೇ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟಿದ್ರ, ಅವ್ರಿಗೋಸ್ಕರನೇ ಅಳ್ತಾಯಿದ್ರ, ಅವ್ರಿಗೋಸ್ಕರ ನಗೋದನ್ನೇ ಬಿಟ್ಬಿಟ್ಟಿದ್ರ. ಅವ್ರು ನಿಮ್ಮಿಂದ ನೋ ಕಾಂಟ್ಯಾಕ್ಟು, ನೋ ಡಿಸ್ಟೆನ್ಸು, ಲಾಂಗ್ ಕಮ್ಯುನಿಕೇಷನು, ಅಥವಾ ಇಬ್ಬರು ಒಂದೇ ಕಡೆ ಇದ್ರೂ ಅವ್ರು ನಿಮ್ಮ ಜೊತೆ ಮಾತಾಡ್ತಾಯಿಲ್ಲ. ಈಗ ಸಪ್ರೇಷನ್ನಲ್ಲಿದ್ದೀರ. ಸೊ ಅದಕ್ಕೋಸ್ಕರನೇ ಈ ಕಾರ್ಡ್ ಬಂದಿರೋದು. ಇಂಬ್ಯಾಲೆನ್ಸ್ ಆಗೋಗಿದೆ ನಿಮ್ಮ ಲವ್ ಲೈಫು. ಸೊ ನೀವು ದೇವ್ರನ್ನ ಪ್ರತಿದಿನ ರಿಕ್ವೆಸ್ಟ್ ಮಾಡ್ತಾಯಿದ್ರ. ಸೊ ಅವ್ರನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ಬೇರೆ ಯಾರನ್ನೂ ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇಲ್ಲ.
ನೋಡಿ ಮತ್ತೆ ನೈಟ್ ಆಫ್ ಸಾರ್ಟ್ಸ್ ಟ್ಯಾರೋ ಕಾರ್ಡ್ ಬಂದಿದೆ. ಅವ್ರಿಗೋಸ್ಕರ ತುಂಬ ಫೈಟ್ಸ್ ಮಾಡ್ತಾಯಿದ್ರು. ಫೈಟ್ಸ್ ಅಂದರೆ ಅಷ್ಟಿಷ್ಟು ಫೈಟ್ಸ್ ಅಲ್ಲ, ತುಂಬ ಫೈಟ್ಸ್ ಮಾಡ್ತಾಯಿದ್ರು. ಅವ್ರು ಇರೋ ಕಡೆನೇ ಹೋಗಬೇಕು, ಅವ್ರ ಕಡೆನೇ ಆ್ಯಕ್ಷನ್ ತೊಗೊಬೇಕು, ಅವ್ರ ಲೈಫಲ್ಲಿ ನಾನು ಹೋಗಬೇಕು ಅಂತ ತುಂಬ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಇದ್ದಾರೆ, ಸ್ವಾಡ್ ಇಟ್ಕೊಂಡು ತುಂಬ ಸ್ಪೀಡಾಗಿ ಹೋಗ್ತಾಯಿದ್ದಾರೆ, ತುಂಬ ಎಮೋಷ್ನಲ್ ಹೋಗ್ತಾ ಇದ್ದಾರೆ, ತುಂಬ ರೌದ್ರದಿಂದ ಹೋಗ್ತಾಯಿದ್ದಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಫೈಟ್ಸ್ ಮಾಡಬೇಕು, ತುಂಬ ಅವ್ರನ್ನ ಹೇಗಾದರೂ ಪಡ್ಕೊಬೇಕು ಅಂತ ನಿಮ್ಮೊಂದು ಆವೇಶನ, ನಿಮ್ಮೊಂದು ಕೋಪನ, ನಿಮ್ಮೊಂದು ಧೈರ್ಯನ ಎಲ್ಲವನ್ನು ರೆಡಿ ಮಾಡಿಕೊಂಡು ಸಿದ್ಧವಾಗಿಬಿಟ್ಟಿದ್ರ. ಹೋಗೋಕ್ಕೂ ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಆದರೆ ನೋಡಿ ಇಲ್ಲಿ ಈ ಕಾಡಲ್ಲಿ ಬೆಟ್ಟ ಗುಡ್ಡಗಳು ಅಡ್ಡ ಬಂದಿರೋ ಥರ ನಿಮ್ಮೊಂದು ಪ್ರೀತಿಗೆ ಅಡ್ಡ ಬರ್ತಾನೆ ಇದೆ, ನಿಮ್ಮೊಂದು ನಿಜವಾದ ಪ್ರೀತಿಗೆ ಅಡ್ಡ ಬರ್ತಾನೆ ಇದೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ, ಇಲ್ಲಿ ಮರ ಇದೆ, ಅದು ಬಿರುಗಾಳಿ ಬೀಸ್ದಂಗೆ ಕಾಣಿಸ್ತಾ ಇದೆ. ಸೊ ಅದೇ ರೀತಿ ಅಷ್ಟೇ ಇಲ್ಲೆಲ್ಲ ತುಂಬ ಮೋಡಗಳು ಜಾಸ್ತಿ ಇದೆ. ಈ ಮೋಡಗಳೆಲ್ಲ ಯಾವಾಗ ಬರುತ್ತೆ? ಬಿರುಗಾಳಿ ಆದಾಗ ಆ ಥರ ಒಂದು ಸನ್ನಿವೇಶದಲ್ಲಿ ಬರುತ್ತೆ, ಬಿಸಿಲಿನ ಸಮಯದಲ್ಲಿ. ಸೊ ಅದೇ ರೀತಿ ಅಷ್ಟೇ, ನೀವು ನಿಮ್ಮ ಪ್ರೀತಿನ ಪಡ್ಕೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಸಾವಿರಾರು ಪ್ರಾಬ್ಲಮ್ಸ್ ಬರ್ತಾಯಿದೆ. ಒಂದೋದ್ರೆ ಒಂದು ಆ ವ್ಯಕ್ತಿ ಕಡೆಯಿಂದನೂ ಅಷ್ಟೊಂದು ನಿಮಗೆ ಸಪೋರ್ಟ್ ಬರ್ತಾಯಿಲ್ಲ. ಸೊ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಟ್ಯಾರೋ ಕಾರ್ಡ್ ಬಂದಿರೋದ್ರಿಂದ ರಿವರ್ಸ್ ಬಂದಿದೆ ಇದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಇದು ರಿವರ್ಸ್ ಬಂದಿರೋದ್ರಿಂದ ನಿಮ್ಗೆ ಪ್ರೀತಿಸಿದಂಥ ವ್ಯಕ್ತಿಯಿಂದ ಎಷ್ಟೇ ಕಷ್ಟಗಳು ಬಂದ್ರೂ ಆ ಕಷ್ಟಗಳನ್ನ ನೀವು ಆ ಕಷ್ಟಗಳನ್ನ ನೀವು ಲೆಕ್ಕ ಅಂದರೆ ಅದನ್ನು ನೀವು ಮನಸ್ಸಿಗೆ ತಗೊಳಲ್ಲ ಅಂತ ಅರ್ಥ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಇದು ಸ್ಟ್ರೈಟ್ ಫಾರ್ಮಾಗಿ ಬಂದಿದ್ರೆ ಇಷ್ಟು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾಯಿದ್ರಿ, ಇದನ್ನು ನೀವು ರೆಕಗ್ನೈಸ್ ಮಾಡ್ತಾಯಿದ್ರಿ, ಗುರ್ತು ಮಾಡ್ಕೊತಾಯಿದ್ರಿ. ಬಟ್ ಈಗ ನೋಡಿ ಇದು ರಿವರ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟಗಳು ನೀವು ಪಡ್ತಾಯಿದ್ರೂ ಅದನ್ನು ನೀವು ಮರ್ತೋಗ್ತೀರ. ಆ ವ್ಯಕ್ತಿಗೋಸ್ಕರ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ನೋವು ಪಟ್ರು, ರಾತ್ರಿಯೆಲ್ಲ ಅವ್ರಿಗೋಸ್ಕರ ಹತ್ರನೋ ಅಥವಾ ಕಣ್ಣೀರಿಟ್ರೂ ಸೊ ಅದನ್ನೆಲ್ಲ ನೀವು ಫರ್ಗಿವ್ ಮಾಡ್ತೀರ, ಕ್ಷಮಿಸ್ಬಿಡ್ತೀರ. ಸೊ ಯಾಕಂದರೆ ನಿಮ್ಮ ಪ್ರೀತಿ ಅಷ್ಟು ನಿಜವಾಗಿದೆ, ಅವ್ರಿಗೋಸ್ಕರ ಯುದ್ಧನೇ ಮಾಡೋಕ್ಕೆ ರೆಡಿ ಇದ್ದೀರ. ಸೊ ಇನ್ನು ಅವ್ರಿಗೋಸ್ಕರ ಪಡೋ ಕಷ್ಟನ ನೀವು ಲೆಕ್ಕ ಇಕ್ಕೊತೀರ. ಸೊ ಎಷ್ಟೇ ಹಗಲು ರಾತ್ರಿ ಅವ್ರಿಗೋಸ್ಕರ ಕಳೆದ್ರೂ ಇದುವರೆಗೂ ಅವ್ರು ಕಾಯ್ತಾಯಿದ್ರೆ, ಇನ್ನೂ 9 ಇಯರ್ಸ್ನಿಂದ ನೀವಿಬ್ಬರು ಸಪ್ರೇಷನ್ ಆಗಿದ್ರೂ ಅವ್ರಿಗೋಸ್ಕರ ಇನ್ನೂ ಕಾಯ್ತಾಯಿದ್ರ. ನೋಡಿ 4 ಆಫ್ ಪೆಂಟಿಕಲ್ಸ್ ಟ್ಯಾರೋ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಒಬ್ಬ ವ್ಯಕ್ತಿ ಪೆಂಟಿಕಲ್ಸ್ನ ಹೇಗೆ ಬಚ್ಚಿಟ್ಕೊಂಡಿದ್ದಾನೋ ಕಾಲು ಕೆಳಗಡೆ ತಲೆ ಮೇಲ್ಗಡೆ ಯಾರಿಗೂ ಸಿಗ್ದಂಗೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿರೋ ವ್ಯಕ್ತಿ ಇನ್ನೊಬ್ರಿಗೆ ಸಿಗಬಾರ್ದು ಅಂತ ಅವ್ರನ್ನ ಪಡ್ಕೊಳೋದಕ್ಕೆ ಅಷ್ಟಿಷ್ಟು ಪ್ರಯತ್ನ ಮಾಡ್ತಲ್ಲ, ಸಾಹಸ ಪಡ್ತಾಯಿದ್ರು. ಅದು 4 ವರ್ಷದಿಂದ ಆಗಿರ್ಬೋದು, ಅಥವಾ 4 ಮಂತ್ಸಿಂದ ಆಗಿರ್ಬೋದು, ಅಥವಾ 4 ಡೇಸ್ನಿಂದ ಆಗಿರ್ಬೋದು, ತುಂಬ ಎಫರ್ಟ್ಸ್ ಹಾಕ್ತಾಯಿದ್ರು. ಅಥವಾ 4 ಮಂತ್ಸ್ನಿಂದ ತುಂಬ ಪ್ಲ್ಯಾನ್ಸ್ ಕೂಡ ಹಾಕ್ತಾಯಿದ್ರು. ಅಥವಾ ನೀವಿಬ್ಬರು ಪ್ರೀತಿಯಲ್ಲಿ ಬಿದ್ದು 4 ವರ್ಷ ಆಗಿರ್ಬೋದು, ಅಥವಾ 4 ವರ್ಷಗಳು ಕಳೆದೋಗಿರ್ಬೋದು, ಅಥವಾ ನಿಮ್ಮಿಬ್ಬರಿಗೂ ಮದುವೆ ಆಗಿ 4 ಇಯರ್ಸ್ ಆಗಿರ್ಬೋದು. ಸೊ ಅವ್ರನ್ನ ಬಿಟ್ಕೊಡೋಕ್ಕೆ ನೀವು ರೆಡಿ ಇಲ್ಲ. ಇನ್ನೊಬ್ಬರು ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಆ ಕಾಯಿನ್ಸು ಬೇರೆಯವ್ರಿಗೆ ಸಿಗ್ದಂಗೆ ಆತನ ಕಾಲು ಕೆಳಗಡೆ ಇಟ್ಕೊಂಡಿದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮಿಲಿ ಅಡ್ಡ ಬಂದರು, ಅವ್ರ ಕೆರಿಯರ್ ಅಡ್ಡ ಬಂದರು, ಅವ್ರ ಜಾಬ್ ಅಡ್ಡ ಬಂದರು, ನೀವು ಅವ್ರನ್ನ ಬಿಟ್ಕೊಡ್ಬಾರ್ದಂತ ನಿಮ್ಮ ಕಂಟ್ರೋಲ್ ತೊಗೊಬೇಕು. ಅವ್ರನ್ನ ನಿಮ್ಮ ಕೈಯಲ್ಲೇ ನೀವೇ ಅವ್ರನ್ನ ಲಾಕ್ ಮಾಡ್ಕೊಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಈ ಕ್ರ್ಯಾಬ್ ಇರುತ್ತಲ್ಲ, ಏಡಿ, ಅದು ಏನನ್ನಾದರೂ ಇಟ್ಕೊಂಡ್ರೆ ಅದು ಸಾಮಾನ್ಯವಾಗಿ ಬಿಡೋದೇ ಇಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿನ ಇಟ್ಕೊಳ್ಬೇಕು, ಅವ್ರನ್ನ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕಂತ ಅವ್ರನ್ನ ಬಿಟ್ಕೊಡೋಕ್ಕೆ ನೀವು ರೆಡಿನೇ ಇಲ್ಲ. ನೋಡಿ ಮೆಜಿಷಿಯನ್ ಟ್ಯಾರೋ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಯಾವುದೇ ಥರ ಫೈಟ್ಸ್ ಮಾಡೋಕ್ಕೂ ನೀವು ರೆಡಿ. ನಿಮ್ಮ ಹತ್ರ ಅಷ್ಟೊಂದು ಕೆಪಾಸಿಟಿ ಐತೆ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಹತ್ರ, ಮೆಜಿಷಿಯನ್ ಹತ್ರ ಇಲ್ಲಿ ಕಪ್ ಐತೆ, ಪೆಂಟಿಕಲ್ ಐತೆ, ಸ್ವಾರ್ಡ್ ಐತೆ, ಇನ್ನೊಂದು ವಾಂಡ್ ಐತೆ, ಇಲ್ಲಿ ಫ್ಲವರ್ಸ್ ಐತೆ, ಇಲ್ಲಿ ರೆಡ್ ಡ್ರೆಸ್ ಐತೆ, ಇಲ್ಲಿ ಇನ್ಫಿನಿಟಿ ಸಿಂಬಲ್ ಐತೆ. ಇನ್ಫಿನಿಟಿ ಸಿಂಬಲ್ ಬಂದು ಜ್ಞಾನ, ಕಪ್ಪು ಬಂದು ಎಮೋಷ್ನಲ್ಲು, ಪೆಂಟಿಕಲ್ಸ್ ಬಂದು ದುಡ್ಡು, ಸ್ವಾರ್ಡ್ ಬಂದು ಯುದ್ಧ, ಫ್ಲವರ್ಸ್ ಬಂದು ಲವ್, ರೊಮ್ಯಾನ್ಸು, ರೆಡ್ ಕಾರ್ಪೆಟ್ ಬಂದು ಎಂಥ ವ್ಯಕ್ತಿನ ಬೇಕಾದ್ರೂ. ಇಲ್ಲಿ ನೋಡಿ ಒಬ್ಬ ದಂಡ ಇದೆ, ದಂಡ ಏನು ಹೇಳುತ್ತಂದರೆ ಎಂಥ ವ್ಯಕ್ತಿನ ಬೇಕಾದರೂ ಈತನ ಕಂಟ್ರೋಲ್ಗೆ ತಗೊಳ್ಳೋಂಥ ಕೆಪಾಸಿಟಿ. ಸೊ ಇಷ್ಟೊಂದು ಒಂದು ನಾಲೆಡ್ಜ್ ಇದೆ ನಿಮಗೆ, ದುಡ್ಡಿದೆ, ಆಸ್ತಿ ಇದೆ,
ಸೊ ನಾಲೆಡ್ಜ್ ಇದೆ, ಇಂಟೆಲಿಜೆಂಟ್ ಇದೆ, ಯಾವ ವ್ಯಕ್ತಿನ ಬೇಕಾದ್ರೂ ನಿಮ್ಮ ಒಂದು ಕಂಟ್ರೋಲ್ ತೊಗೊಬೋದು. ಅವ್ರನ್ನ ಪಡೆದೇ ತೀರ್ತೀರ. ಇವಾಗ ನಿಮಗೆ ಒಬ್ಬ ಮ್ಯೂಜಿಷಿಯನ್ಗೆ ಏನಾದರೂ ಬೇಕಂದರೆ ಆ ವ್ಯಕ್ತಿ ಆ ಒಂದು ಮಂತ್ರ ಶಕ್ತಿಯಿಂದ ಅದನ್ನು ಪಡ್ಕೊತಾನೆ. ಸೊ ಅದೇ ರೀತಿ ಅಷ್ಟೇ, ನಿಮಗಿರೋಂಥ ಪವರ್ನಿಂದ, ನಿಮಗಿರೋಂಥ ನಾಲೆಡ್ಜ್ನಿಂದ, ಒಂದು ವೇಳೆ ನಿಮ್ಮ ಹತ್ರ ಮನಿ ಸ್ವಲ್ಪ ಕಡಿಮೆ ಇದ್ರೂ ನಿಮಗಿರೋಂಥ ನಾಲೆಡ್ಜ್ ಪವರ್ನಿಂದ, ನಿಮಗಿರೋಂಥ ಶಕ್ತಿ ಸಾಮರ್ಥ್ಯಗಳಿಂದ ಆ ವ್ಯಕ್ತಿನ ಪಡ್ಕೊಳ್ಲೇಬೇಕು ಅಂತ ಸಾಹಸ ಪಡ್ತಾಯಿದ್ರು. ಸೊ ಇಲ್ಲಿ 1 ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ಸಪ್ರೇಷನ್ ಆಗಿ ಇನ್ನು 1 ವರ್ಷ ಆಗಿರ್ಬೋದು, ಅಥವಾ 1 ತಿಂಗಳಿನಿಂದ ಅವ್ರಿಗೋಸ್ಕರ ತುಂಬ ಪ್ರಯತ್ನ ಮಾಡ್ತಾಯಿದ್ರ, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಯಾವುದಾದ್ರೂ ಒಂದು ನಂಬರ್ ಅನ್ನೋದು ಪ್ರಾಮಿನೆಂಟ್ ಆಗಿರುತ್ತೆ, ಅಥವಾ ನಿಮ್ಮಿಬ್ಬರಿಗೂ ಒಂದು ನಂಬರ್ ಇಷ್ಟ ಆಗಿರುತ್ತೆ ಯಾರೋ ಒಬ್ಬರಿಗೆ. ಸೊ 1 ನಂಬರ್ ಅನ್ನೋದು ನಿಮ್ಮಿಬ್ಬರಿಗಲ್ಲಿ ಯಾರಿಗೋ ಒಬ್ರಿಗೆ ಅನ್ಬೇಕಾಗುತ್ತೆ. ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವುದಾದ್ರೂ ಒಂದು ಜಾಬಲ್ಲಿ, ಅಥವಾ ಪೊಸಿಷನಲ್ಲಿ, ಅಥವಾ ನಾಲೆಜಲ್ಲಿ, ಸ್ಕೂಲಲ್ಲಿ, ಅಥವಾ ಓದೋದ್ರಲ್ಲಿ, ಅಥವಾ ದುಡ್ಡಿನಲ್ಲಿ ಯಾರೋ ಒಬ್ಬರು ನಂಬರ್ 1 ಆಗಿರ್ತೀರ. ನೋಡಿ, ಪೇಜ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಮತ್ತು ನೀವು ಅವ್ರಿಗೋಸ್ಕರ ತುಂಬ ಯಂಗಾಗಿ ಕೂಡ ರೆಡಿ ಆಗ್ತಾಯಿದ್ರ. ಹುಡುಗಿ ಆಗ್ತಾಯಿದ್ರೂ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಸುಂದರವಾಗಿ ರೆಡಿ ಆಗ್ತಾಯಿದ್ರ, ನೀಟಾಗಿ ಮೇಕಪ್ ಮಾಡ್ಕೊಂಡು ಎಲ್ಲ. ಹುಡುಗರಾದ್ರೂ ಅಷ್ಟೇ, ಅವ್ರಿಗೋಸ್ಕರ ಸ್ಟೈಲಿಶಾಗಿ ರೆಡಿ ಆಗ್ತಾಯಿದ್ರ. ಸೊ ಎಷ್ಟೇ ಕಷ್ಟಗಳು ಬಂದ್ರೂ, ಇಲ್ಲಿ ನೋಡಿ ಸ್ಟಾರ್ಮ್ಸ್ ಎಲ್ಲ ಬೀಸ್ತಾಯಿದೆ, ಬಿರುಗಾಳಿ. ಸೊ ಎಷ್ಟೇ ಕಷ್ಟ ಬಂದ್ರೂ ಅವ್ರಿಗೋಸ್ಕರ ಫೈಟ್ ಮಾಡೋಕ್ಕೆ ನಿಂತ್ಕೊಂಡಿದ್ರ, ಅವ್ರನ್ನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಸೊ ನಾನು ಟೋಟಲಾಗಿ ರೀಡಿಂಗಲ್ಲಿ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಮರೆಯಲ್ಲ. ಸೊ ಅವ್ರಿಗೋಸ್ಕರ ಎಷ್ಟೇ ಫೈಟ್ಸ್ ಬಂದರೂ ಮಾಡ್ತೀರಾ, ಕೊನೆವರೆಗೂ ಪ್ರಯತ್ನ ಮಾಡ್ತೀರಾ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೀವು ನಿಜವಾಗ್ಲೂ 100% ಪ್ರೀತಿ ಮಾಡಿದ್ದು, ಅವ್ರು ಬಿಟ್ಟು ನನಗಿನ್ಯಾರು ಬೇಡ ಅಂತ ನೀವು ಅವ್ರಿಗೋಸ್ಕರ ಕಾಯೋ ಮನಸ್ಥಿತಿ ನಿಮ್ಮದಾಗಿದೆ. ಸೊ ಅವ್ರು ನಿಮ್ಗೆ ಸಿಗೋವರೆಗೂ ನೀವು ಅವ್ರಿಗೋಸ್ಕರ ಪ್ರಯತ್ನ ಮಾಡ್ತಾನೆ ಇರ್ತೀರ. ಬೇಕಾದರೆ ನೀವು ಸ್ವಲ್ಪ ಸಿಂಗಲ್ಲಾಗಿ ಇರ್ತೀರ ಹೊರತು, ಇಲ್ಲೆಲ್ಲ ಸಿಂಗಲ್ಸ್ ಕಾರ್ಡೇ ಬಂದಿದೆ, ಮ್ಯಾಜಿಷಿಯನ್ ಎಲ್ಲ ಸಿಂಗಲ್ ವ್ಯಕ್ತಿನೇ. ಸೊ ಅವ್ರಿಗೋಸ್ಕರ ನೀವು ಎಷ್ಟು ದಿನ ಬೇಕಾದ್ರೂ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀರ. ಅವ್ರ ಸ್ಥಾನನ ನೀವು ಬೇರೆಯವ್ರಿಗೆ ಕೊಡೋಕ್ಕೆ ರೆಡಿ ಇಲ್ಲ. ಎಷ್ಟು ಬೇರೆಯವ್ರನ್ನೆಲ್ಲ ನೋಡಿ ಅಟ್ರಾಕ್ಷನ್ ಆಗ್ಬೋದು, ಲವ್ ಆಗ್ಬೋದು ನಿಮಗೆ, ಬಟ್ ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಕೊಟ್ಟಿರೋಂಥ ಸ್ಥಾನನ ನೀವು ಬೇರೆಯವ್ರನಿಂದ ರೀಪ್ಲೇಸ್ ಮಾಡೋಕ್ಕಾಗ್ತಿಲ್ಲ.